ನೀನು ಯಾವಾಗ ಹೋಗ್ತಾ ಇದ್ದೀಯಾ? ಎಲ್ಲಿಗೆ? ಎಲ್ಲಿಗೆ ಹೋಗ್ತೀಯಾ ಅಂತ ನನಗೇನಮ್ಮ ಗೊತ್ತು. ಹೆಚ್ಚು ದಿವಸ ಒಂದು ಕಡೆ ಇರಬಾರ್ದು. ನಿನಗೆ ನಿಂದೆ ಅಂತ ಒಂದು ಬದುಕಿದೆ ಅಲ್ವಾ? ಒಂದು ಕೆಲಸ, ಸ್ವಲ್ಪ ಸೆಕ್ಯೂರಿಟಿ, ಅಷ್ಟು ಸಾಕು ನನ್ನ ಬದುಕಿಗೆ. ಅದು ನನಗಿಲ್ಲಿ ಸಿಕ್ಕಿದೆ. ನಿನ್ನ ಬದುಕು ಇನ್ನೊಬ್ಬರಿಗೆ ಮುಳ್ಳಾಗಬಾರ್ದು. ಅದರಿಂದ ಯಾರಿಗೂ ತೊಂದರೆ ಆಗಲ್ಲ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಎಲ್ಲ ನಿನ್ನ ಅದ್ಬಸ್ತಲ್ಲಿ ಇರೋದಿಲ್ಲ. ಆ ಅನುಮಾನ ನನಗಿಲ್ಲ. ವಾದ ಬೇಕಾಗಿಲ್ಲ. ನಿಂತಲ್ಲೇ ಹೋಗು ಅಂತ ನಾನು ನಿನ್ಗೆ ಹೇಳ್ತಿಲ್ಲ. ಆದಷ್ಟು ಬೇಗ ಜಾಗ ಖಾಲಿ ಮಾಡು. ಸರ್ ಬರ್ಲಿ, ನಾನಿಲ್ಲಿರೋದು ಅವ್ರ PRO ಆಗಿ. ಎಲ್ಲ ಕೆಲಸದವ್ರನ್ನೂ ಮನೇಲಿ ಇಟ್ಕೊಳಕ್ ಆಗಲ್ಲ. ಆಯ್ತು, ಬೇರೆ ಮನೆ ಮಾಡ್ತೀನಿ. ಹಲೋ, ಏನೇ ಅಮೃತ, ಹೇಗಿದ್ಯಾ? ನಿನ್ ಗಂಡ ಆರ್ಯನು ಚೆನ್ನಾಗಿದ್ದಾನಾ? ಪರವಾಗಿಲ್ಲ. ಅಪ್ಪಂಗೆ ಫೋನ್ ಕೊಡಿ, ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ನಿಮ್ಮಪ್ಪ ಡೆಲ್ಲಿಗೆ ಹೋಗಿದ್ದಾರೆ, ನಿಂಗೆ ಗೊತ್ತಿಲ್ವೇನೆ? ಹೌದಾ? ಏನಿದ್ದಕ್ಕಿದ್ದ ಹಾಗೆ? ಏನೋ ಇರುತ್ತಲ್ಲೇ ರಾಜಕೀಯದ ಕೆಲಸ. ಜೊತೆಗ ಕಮ್ಮಂಗಿನ ಬೇರೆ ಕರ್ಕೊಂಡು ಹೋಗಿದ್ದಾರೆ. ಯಾರು? ಇನ್ಯಾರೇ? ಆ ಇಂದ್ರಜಿತ್. ಅವನು ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ನಿಮ್ಮಪ್ಪಂಗೆ ಬಾಡಿ ಗಾರ್ಡ್ ಆಗ್ಬಿಟ್ಟಿದ್ದಾನೆ ಅವನು. ಇತ್ತೀಚೆಗೆ ಸಾವಿತ್ರಿಗಿಂತ ಜಾಸ್ತಿ ಅವನೇ ಇರ್ತಾನೆ ನಿಮ್ಮಪ್ಪನ ಜೊತೆ. ಯಾವಾಗ ಬರ್ತಾರೆ ಅಂತ ಗೊತ್ತಾ? ಗೊತ್ತಿಲ್ಲಪ್ಪ, ಇವತ್ತೋ ನಾಳೆನೋ ಬರ್ಬೋದು. ಏನಾದರೂ ಅರ್ಜೆಂಟಾ? ಏನೂ ಇಲ್ಲ ಬಿಡಿ ಚಿಕ್ಕಮ್ಮ. ಆರ್ಯನ್ನ ದಬಾಯಿಸಿ ಎಲ್ಲ ವಿಷಯ ಕಕ್ಕಿಸ್ತೀನಿ. ಅದನ್ನ ಹೀಗೆ ರೆಕಾರ್ಡ್ ಮಾಡ್ಕೋತೀನಿ. ಅಮೃತ, ಆರ್ಯನ್ ಹೇಗಿದ್ದಾನೆ? ಚೆನ್ನಾಗಿದ್ದಾನೆಮ್ಮ. ನೀವು ದುಡ್ಡು ತಂದಿದ್ದೀರಾ ತಾನೆ? ಹಾ, ಯಾಕೆ? ಮೊದಲು ಬನ್ನಿ, ರಿಸೆಪ್ಷನ್ ಹತ್ರ ಹೋಗೋಣ. ಒಂದ್ ನಿಮಿಷ ಆರ್ಯನ್ನ ನೋಡ್ಕೊಂಡು ಬರ್ತೀನಿ. ಆಮೇಲೆ ನೋಡ್ತೀರಂತೆಮ್ಮ, ಬನ್ನಿ. ಯಾರ ನೀನು? ಯಮ. ಹಲೋ, ಇವತ್ತು ನಾನು ಬರಲ್ಲ ಅಂತ ಹೇಳಿದ್ನಲ್ರಿ? ಹೌದು, ನಾನು ಮೊದಲೇ ಹೇಳಿದ್ದೀನಿ. ಹೇಳಿ ಅಶೋಕ್ಗೆ ಆ ಕೇಸ್ನ ಅಡ್ಜರ್ನ್ ಮಾಡ್ಕೊಳಕ್ಕೆ ಹೇಳಿ. ಏನು ತೊಂದರೆ ಆಗಲ್ಲ ರೀ. ಇವತ್ತೇನು ಜಡ್ಜ್ಮೆಂಟಾ? ನಾನು ಈ ದಿನ ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಗೊತ್ತಾ. ನೀವು ಹೇಳ್ದಾಗೆ ನಾನು ನೀವು ಆರ್ಯನ್ ಲಂಡನಲ್ಲಿ ಸೆಟ್ಲ್ ಆಗೋಣ. ನನಗಂತೂ ನನ್ನ ಮಗ, ಈ ನನ್ನ ಮುದ್ದಿನ ಸೊಸೆ, ನೀವಿಬ್ಬರೇ ನನ್ನ ಜಗತ್ತು. ನೀವಿಬ್ರು ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕು ಅಮೃತ. ಇನ್ನೇನು ಬೇಡ ನನಗೆ. ಅಮ್ಮ, ನಾನು ಫೋನ್ ಮಾಡ್ತು ಬಂದ್ಬಿಟ್ಟಿದ್ದೀನಿ. ನೀವು ಒಳಗಿರಿ, ನಾನು ಬರ್ತೀನಿ. ಬೇಗ ತಗೊಂಡ್ ಬಾ. ಆರ್ಯನ್, ನಾನು ನಿನ್ನ ಜೊತೆ ಮಾತಾಡಬೇಕು. ಆರ್ಯನ್, ಆರ್ಯನ್